ಬಹಳಷ್ಟು ಜನ ಅನುಭವ ಮಂಟಪ ಇತ್ತು, ಅದು ಬಸವಣ್ಣನವರ ಕಾಲದಲ್ಲಿಯೇ ಇತ್ತು, ಶರಣರು ಅನುಭವ ಮಂಟಪದಲ್ಲಿ ಕೂಡಿ ಚರ್ಚೆ ಮಾಡ್ತಿದ್ರು ಅನ್ನೋದನ್ನು ನಂಬಿದ್ದಾರೆ. ಭಾಳ ಜನ ಬಗ್ಗೆ ಬರೆದಿದ್ದಾರೆ. ಅನೇಕ ಜನರಿಗೆ ಆ ಪ್ರಕಾರ ಅದೇ ನಂಬಿಕೆ ಇದೆ. ಆದರೆ ಅದನ್ನೇ ಸತ್ಯ ಅಂತ ತಿಳ್ಕೊಂಡು ಎಲ್ಲಿವರೆಗೆ ಹೋಗಿದೆ ಅಂದರೆ ಜಗತ್ತಿನಲ್ಲಿ ಇದೇ ಪ್ರಚಾರ ಆಗ್ತಾಯಿದೆ. ನಮ್ಮ ಪ್ರಧಾನಮಂತ್ರಿಗಳು ಕೂಡ ಅದನ್ನು ಲಂಡನ್ನಲ್ಲಿ, ದಿಲ್ಲಿಯಲ್ಲಿ ಅನೇಕ ಚರ್ಚೆಗಳಲ್ಲಿ ಬಹಳ ಅಭಿಮಾನದಿಂದ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅನುಭವ ಮಂಟಪವೇ ಮೊದಲು, ಅದು ಮ್ಯಾಗ್ನಾ ಕೇಂದ್ರ ಮೊದಲಿದ್ದಿದ್ದು, ಆದ್ದರಿಂದ ಪ್ರಜಾಪ್ರಭುತ್ವದ ತಾಯಿ ಇಂಡಿಯಾ ಅಂತ ಹೇಳಿ ಕರ್ನಾಟಕಕ್ಕೆ ಬಂದು ಬಸವಣ್ಣನವರ ಬಗ್ಗೆ ಬಹಳ ಗೌರವಪೂರಿತವಾಗಿ ನಮ್ಮ ಪ್ರಧಾನಮಂತ್ರಿಗಳು ಮಾತಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾನು ಕೆಲವು ಸಂಗತಿಗಳನ್ನ ಹೇಳಬೇಕಾಗಿದೆ ಅಂತ ಹೇಳಿ ಅವ್ರೇನು ಹೇಳಿದರು, ಇದು ಸತ್ಯ ಅಲ್ಲ. ಏನು ಸತ್ಯ ಅಲ್ಲ? ಅನುಭವ ಮಂಟಪ ಬಸವಣ್ಣನವರ ಕಾಲದಲ್ಲಿ ಇರಲಿಲ್ಲ, ಅದಕ್ಕೆ ತನ್ನದೇ ಆದಂಥ ಕಟ್ಟಡವೂ ಇರಲಿಲ್ಲ, ಅಂಥ ಚರ್ಚೆಗಳು ನಡೀತಿರಲಿಲ್ಲ. ಸೊ ಈ 3 ಸಂಗತಿ ಹೇಳಿದ್ದೇನೆ. ಅನುಭವ ಮಂಟಪ ಇರಲಿಲ್ಲ, ಅಂಥದ್ದು ಯಾವ ಚರ್ಚೆಯೂ ನಡೀತಾ ಇರಲಿಲ್ಲ, ಕಟ್ಟಡವೂ ಇರಲಿಲ್ಲ. ಈ ಸಂಗತಿ ಸತ್ಯಕ್ಕೆ ಭಾಳ ದೂರವಾದದ್ದು. ಮತ್ತು ಅವ್ರು ಇನ್ನೊಂದು ಮಾತನ್ನು ಹೇಳಿದರು, ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ನಾನೊಬ್ಬಳೇ ಮೊದಲಿಗರಲ್ಲ, ಹಿಂದಿನ ಕೆಲವು ಜನರು ಈ ವಿಷಯವನ್ನು ಎತ್ತಿದರು ಅಂತ ಅವರೇ ಹೇಳಿಬಿಟ್ಟಿದ್ದಾರೆ.